ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರೆ ಒಬ್ಬರಿಂದ ಹೋಗ್ಲಿ ಸಾಧ್ಯ ಇಲ್ಲ. ಅಲ್ಲಿ ಯಾರು ಹೋದರೂ ಕೂಡ ಒಂದು ಗಂಟೆ ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ರುದ್ರವೇಲು ಗುರುಗಳ ಆಶ್ರಮ. ಅವರ ದರ್ಶನ ಆಗಬೇಕು ಅಂತ ಹೇಳಿದರೆ ಅಷ್ಟು ಯಾವ ಜನ್ಮದ ಪುಣ್ಯ ಮಾಡಿರಬೇಕು. ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಸ್ವಾಮಿಗಳನ್ನು ನಾವು ಸ್ವಾಮಿ ಅಂತೇಳಿ ಕರೀದು, ಗುರು ಅಂತೇಳಿ ನಮಗೆ ಗೊತ್ತಾಗಿದೆ ಅಂತ ಹೇಳಿದರೆ ಕೊಯಂಬತ್ತೂರಿಗೆ ಹೋದ ಮೇಲೆ ಅದು ನಮ್ಮ ಇಲ್ಲಿರುವ ಗುರುಮನೆಯ ಶ್ರೀರಾಜ ಗುರುದೇವರ ಅವರ ಮಾತಿನಿಂದ. ಅವ್ರು ಯಾರು ಬಂದರೂ ಕೂಡ ಕೇಳಿದಾಗೆ ಕಳ್ಳನ ಮಗನ ಯಾಕೆ ಬಂದೆ ಅಂತ ಕೇಳೋದು. ಅದು ಯಾಕೆ ಏನು ಅಂತೇಳಿ ನಮಗೆ ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಎಷ್ಟೋ ಸಮಯ ಬೇಕಾಗ್ತದೆ. ನಮ್ಮ ಗುರುದೇವರು ಮಾತಾಡುವ ಒಂದು ಎಳ್ಳಿನ ಸ್ಟೇಷನ್ ನಮಗೆ ಅಲ್ಲಿ ಬಂದ ಭಕ್ತರ ಹತ್ರ ಮಾತಾಡೋದೇ ಇಲ್ಲ. ಯಾವಾಗ ಮಾತಾಡೋದು ಅಂತ ಹೇಳಿದ್ರೆ ಅಷ್ಟು ಶರಣಾಗತ್ಯ ಆದರೆ ಮಾತ್ರ ಅವರಿಂದ ಬರೋ ಮಾತಷ್ಟೇ. ನೋಡಿ, ಬಲವಂತ ಆಗಿಲಿ ಸೇವೆ ಮಾಡುವಾಗ ಅವಕಾಶ ಇಲ್ಲ. ನೀನು ಮನಸ್ತೃಪ್ತಿಯಿಂದ ನಿಷ್ಕಲ್ಮ ಮನುಷ್ಯನ ಮಾಡು ಸೇವೆ. ಆ ಸೇವೆ ನಿನ್ನ ಮನೆಯನ್ನು ಕಾಪಾಡ್ತದೆ. ಅಂಥದ್ದು ಎಷ್ಟೋ ನನ್ನ ಅನುಭವದಲ್ಲಿ ಬಂದಿದೆ. ತಿರುಚಿಟ್ರಂಬಲಂ ಅರುಳು ಪರಂಜ್ಯೋತಿ ತನಿಪ್ಪೆರಂ ಕರುಣೆ. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕ ಸುಖಿನೋ ಭವಂತು. ನನ್ನ ಹೆಸರು ಗೋಕುಲ ಅಂತೇಳಿ, ಕಾಸರಗೋಡಿನ ಕಡಂಬಾರಂಭ ಗ್ರಾಮದಲ್ಲಿ ನನ್ನ ಮನೆ. ನನ್ನ ವೃತ್ತಿ ಪುರೋಹಿತನಾಗಿದ್ದೆ. ಹಾಗೆ ಪುರೋಹಿತನಾದ ಸಂದರ್ಭದಲ್ಲಿ ಒಂದು ಹುಡುಕಾಟ ಮಾಡ್ತಿದ್ದೆ, ಸತ್ಯ ಎಂಬುದು ಎಲ್ಲಿ ಉಂಟು ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ಅದು ಎಷ್ಟೋ ವರ್ಷ ಆಗಿರ್ಬೋದು. ಸತ್ಯ ಎಂಬ ಹುಡುಕು ಅಂತೇಳಿ ಸುಲಭ ಇಲ್ಲ. ಯಾವ ಜನ್ಮದಂತೂ ಗೊತ್ತಿಲ್ಲ, ಈ ಜನ್ಮದಂತೂ ಗೊತ್ತಿಲ್ಲ. ಅಂತೂ ಈ ಜನ್ಮದಲ್ಲಿ ಬಂದಲ್ಲಿ ನಾವು ಹುಡುಕಾಡಲೇಬೇಕು. ಅದಕ್ಕೆ ಈ ಮನುಷ್ಯ ಜನ್ಮ, ಮಾನವ ಜನ್ಮ ಅಂತೇಳಿ. ಹಾಗೆ ಯಾರೊಬ್ಬರು ತಮಾಷೆಗೆ ಹೇಳಿದರು, ಈ ಗೋಕುಲ ಮರದ ಮೇಲೆ ಹೋದ್ರಳು ಅಂತೇಳಿ ತಮಾಷೆಗೆ ಅವರು ಏನೊಂದು ಹೇಳಿದರು. ಅದು ನಾನು ಗಟ್ಟಿ ಹಿಡ್ಕೊಂಡೆ. ಹಾಗೆ 2.5 ವರ್ಷ ಆಯಿತು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರೆ. ಇದೇ ಕೊಯಂಬತ್ತೂರಿನ ರುದ್ರವೇಲು ಗುರುಗಳ ಆಶ್ರಮ, ಗಜಕೇಸರಿ ಶಕ್ತಿವೇಲ ಆಶ್ರಮ ಅಂತೇಳಿ ಪನ್ನೀರು ಮಲೆಯಲ್ಲಿರೋದು ಕೊಯಂಬತ್ತೂರಿನ. ಹಾಗೆ ಒಂದು ದಿನ ಹೇಗೆ ಬಂತು ಅಂತ ಹೇಳಿದರೆ, ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದರೆ ಒಬ್ಬರಿಂದ ಹೋಗಲಿ ಸಾಧ್ಯ ಇಲ್ಲ. ಅಲ್ಲಿ ಯಾರು ಹೋದರೂ ಕೂಡ ಒಂದು ಗಂಟೆ ಇರಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ರುದ್ರವೇಲು ಗುರುಗಳ ಆಶ್ರಮ. ಅವರ ದರ್ಶನ ಆಗಬೇಕು ಅಂತ ಹೇಳಿದರೆ ಅಷ್ಟು ಯಾವ ಜನ್ಮದ ಪುಣ್ಯ ಮಾಡಿರಬೇಕು, ಅದೊಂದು ವಿಶೇಷ. ಅಲ್ಲಿ ನಮಗೆ ಹೋದ ಸಮಯದಲ್ಲಿ ಒಂದು ಬೆಳಗಿನ ಜಾವಲ್ಲಿ ಮುಟ್ಟಿದೆ, ಒಂದು 5 ಗಂಟೆಗೆ. ಆಗ ಅವರು ಹೇಳಿದರು, ದರ್ಶನ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ವಿಶ್ರಾಂತಿ ಮಾಡಿ ಅಂತೇಳಿ. ಅಲ್ಲಿ ಯಾವುದೇ ಒಂದು ನಾವು ಸೇವೆ ಮಾಡಬೇಕು ಅಂತ ಹೇಳಿದರೆ ಗುರುವಿನ ದರ್ಶನ ಆಗದೆ ಸೇವೆ ಮಾಡುವಾಗಿಲ್ಲ. ಅಲ್ಲಿ ಕೊಯಂಬತ್ತೂರಿನಲ್ಲಿ ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿದರೆ ಗುರುದೇವರ ದರ್ಶನ ಆಗಿ ಅವರು ಕಮಂಡದಲ್ಲಿ ತೀರ್ಥ ಕೊಟ್ಟು ಮೇಲೆ ಅಲ್ಲಿಯ ಬಾಕಿ ವಿಷಯ ಎಲ್ಲ, ಒಂದು ಗ್ಲಾಸ್ ನೀರು ಕುಡಿದಾದರೂ ಕೂಡ ಆಗಲಿ, ಯಾವುದೇ ಆಹಾರ ಸೇವನೆ ಮಾಡೋದಾಗಲಿ, ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇದನ್ನು ನಾವು ನಮ್ಮ ಒಳಗೆ ನಾವು ತಿಳ್ಕೊಳ್ಬೇಕು. ಇದು ಯಾವ ಒಂದು ರೀತಿಯ ಆಶ್ರಮ. ಯಾಕೆಂದರೆ ನಮಗೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟೋ ಸ್ವಾಮಿಗಳನ್ನು ನಾವು ಸ್ವಾಮಿ ಅಂತೇಳಿ ಕರೀದು, ಗುರು ಅಂತೇಳಿ ನಮಗೆ ಗೊತ್ತಾಗಿದೆ ಅಂತ ಹೇಳಿದರೆ ಕೊಯಂಬತ್ತೂರಿಗೆ ಹೋದ ಮೇಲೆ ಅದು ನಮ್ಮ ಇಲ್ಲಿರುವ ಗುರುಮನೆಯ ಶ್ರೀರಾಜ ಗುರುದೇವರ ಅವರ ಮಾತಿನಿಂದ. ಹೇಗೆ ಅಂತ ಹೇಳಿದರೆ, ಅಲ್ಲಿ ಫಸ್ಟ್ ಆಫ್ ಆಲ್ ಹೋದಾಗ ಅವರು ಹೇಳೋದು, ನಾವು ಅಲ್ಲಿ ಮಾಡುವಂಥ ನಿತ್ಯ ಕರ್ಮ ಅಂತ ಹೇಳಿದರೆ ಬೆಳಿಗ್ಗೆ ನಾವು ಸ್ನಾನ ಮಾಡಿ ಅಲ್ಲಿ ಇದೇ ಥರ ಬಿಳಿ ಪಂಚೆ, ಎಲ್ಲೋ ಹಳದಿ ಶಾಲು ಇದು ಉಟ್ಟು ನಾವಲ್ಲಿ ದೇವಸ್ಥಾನದ ಒಳಗೆ ಇದೇ ಥರ ಯಜ್ಞಗೊಂಡಿರ್ತದೆ, ಈ ದರ್ಶನ ಮಾಡುವಾಗಲ್ಲಿ. ಹಾಗೆ ಅಲ್ಲಿ ಕ್ರಮಗಳೆಲ್ಲ ಭಯಂಕರ. ಇಲ್ಲಿ ಹಾಗೆಲ್ಲ, ಇಲ್ಲಿ ಯಾವ ಕಟ್ಟುಪಾಡು ಗುರುದೇವರು ಅಲ್ಲಿ ಆಗಿ ಇಲ್ಲಿ ಇಡಲಿಲ್ಲ. ಅಲ್ಲಿ ಕಟ್ಟುಪಾಡು ಅಂತಿಲ್ಲ, ಭಯಂಕರ ಕಠೋರ. ಅಲ್ಲಿ 1 ಗಂಟೆ ಇರೋದು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅಲ್ಲಿ ಅಂತ. ಅವರ ಹೆಸರೇ ಹಾಗೆ ರುದ್ರವೇಲು ಗುರುದೇವರು ಅಂತೇಳಿ. ಅವರು ಯಾರು ಬಂದರೂ ಕೂಡ ಕೇಳಿದಾಗೆ ಕಳ್ಳನ ಮಗನ ಯಾಕೆ ಬಂದೆ ಅಂತ ಕೇಳೋದು. ಅದು ಯಾಕೆ ಏನು ಅಂತೇಳಿ ನಮಗೆ ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಎಷ್ಟೋ ಸಮಯ ಬೇಕಾಗ್ತದೆ. ಅಷ್ಟು ಸಮಯಕ್ಕಾದರೆ ನಮಗೆ ಕಳ್ಳನ ಮಗ ಯಾರು ಅಂತೇಳಿ ಅಲ್ಲಿ ತಿಳಿಲಿಕ್ಕಾಗ್ತದೆ. ಇಲ್ಲರಲ್ಲಿ ಖಂಡಿತ ನಮಗೆ ತಿಳಿಗೆ ಸಾಧ್ಯ ಇಲ್ಲ. ನಾವೇನು ನೋಡ್ತೇವೆ, ಇವರೇನಪ್ಪ ಬಂದ ಕೂಡ ಕಳ್ಳನ ಮಗ ಅಂತ ಕರೆದೆ, ಇದೆಂಥ ಸ್ವಾಮಿ ಅಂತೇಳಿ ನಾವು ತಿರುಗಿ ಹೋದವರು ಎಷ್ಟು ಜನ ಇದ್ದಾರೆ. ಹಾಗೆ ಅವರ ದರ್ಶನ ಆಯಿತು. ಆಮೇಲೆ ಅವರು ನಮಗೆ ಅಲ್ಲಿ ಪ್ರಮಾಣ ವಚನ ಮಾಡ್ತಾರೆ.
ಪ್ರಮಾಣ ವಚನ ಮಾಡಿದ ಮೇಲೆ ತೀರ್ಥ ಕೊಡ್ತಾರೆ, ಕಮಂಡಲ ತೀರ್ಥ. ಅದು ಕೊಟ್ಟ ಮೇಲೆ ಅಲ್ಲಿ ಮಾಡುವಂಥ ಯಾವ ಸೇವೆ ಮಾಡಲಿಕ್ಕೂ ನಮಗೂ ಸಾಧ್ಯತೆ ಗುರುದೇವರು ನಮಗೆ ಹೇಳ್ತಾರೆ. ಹಾಗೆ ಅಲ್ಲಿ ವಿಚಾರ ಹಾಗೆ ಅಲ್ಲಿ ನಾನು ಯಾವಾಗ ಹೋಗ್ತಾ ಬರ್ತಾಯಿದ್ದೆ, ಹುಣ್ಣಿಮೆ ಅಮಾವಾಸ್ಯೆ ಅಂತೇಳಿ ಹೋಗ್ತಾ ಬರ್ತಿದ್ದೆ. ಅದಕ್ಕೆ ಮೂಲ ಕಾರಣ, ಅಲ್ಲಿ ನಿಲ್ಲಕ್ಕೆ ಕಾರಣ ಅಂತೇಳಿದರೆ ನಮ್ಮ ಗುರುಮನೆ ಶ್ರೀ ರಾಜಗುರುಗಳು ಒಂದು ದಿನ ಹೇಳಿದರು, ಧರ್ಮರಕ್ಷೆ ಯಜ್ಞ ಆಗ್ತಾ ಉಂಟು, ಭಾರತ ಕಲಾಚಾರ ಭ್ರಷ್ಟಾಶಾಪ ವಿಮೋಚನೆ ಆಗಂತೇಳಿ. ಇದೊಂದು ಸತ್ಯ ನಿನಗೆ ಗೊತ್ತಿದ್ದರೆ ನಿನಗೆ ಇಲ್ಲಿರ್ಬೋದು, ಇಲ್ಲಾಂದರೆ ಖಂಡಿತವಾಗಲಿ ಇಲ್ಲಿ ಯಾರನ್ನು ಒತ್ತಾಯ ಮಾಡಿ ನಿಲ್ಲಿಸುವಾಗಿಲ್ಲ ಅಂತ ಹೇಳಿ ಅವರು ಹೇಳಿದರು ನಮ್ಮ ರಾಜಗುರುಗಳು. ಹಾಗೆ ಒಂದು ತಿಂಗಳಲ್ಲಿ ಧರ್ಮರಕ್ಷಾ ಯಜ್ಞ ಆಯಿತು. ಎಲ್ಲ ಕಂಡ ಮೇಲೆ ಅಲ್ಲಿ ಯಾವುದೇ ಒಂದು ಈ ಥರ ಎಷ್ಟು ಭಕ್ತರು ಅಲ್ಲಿ ದಿನನಿತ್ಯ ಆಗಲಿ, ಒಂದು ಅಮಾವಾಸ್ಯೆ ಹುಣ್ಣಿಮೆ ಆಗಲಿ, ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ ಒಂದು 10 ಜನ ಕಾಣುವುದು. ಅದಕ್ಕೆ ಮುಂಚೆ ಅಲ್ಲಿ ಭಕ್ತರು ಅಂತೇಳಿ ಬರುವುದೇ ಇಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿಯ ಗುರುದೇವರು ಅವರ ಮಾತಾಡೋ ರೀತಿಯಾಗಿ ನಮ್ಮ ಗುರುದೇವರು ಮಾತಾಡುವ ಒಂದು ಎಳ್ಳಿನ ಸ್ಟೇಷನ್ ಅವರು ನಮಗೆ ಅಲ್ಲಿ ಬಂದ ಭಕ್ತರ ಹತ್ರ ಮಾತಾಡೋದೇ ಇಲ್ಲ. ಯಾವಾಗ ಮಾತಾಡೋದು ಅಂತೇಳಿದರೆ ಅಷ್ಟು ಶರಣಾಗತ್ಯ ಆದರೆ ಮಾತ್ರ ಅವರಿಂದ ಬರೋ ಮಾತಷ್ಟೇ. ಅದಕ್ಕೆ ಮುಂಚೆ ಅವರು ಯಾರ ಹತ್ರವೂ ಯಾವ ಸೇವೆಯನ್ನು ಹೇಳೋದಿಲ್ಲ, ಯಾವುದನ್ನು ಮಾಡಲಿಕ್ಕೆ ಹೇಳೋದಿಲ್ಲ. ಇಲ್ಲಿ ಬರ್ತಾ ಹೋಗ್ತಿದ್ದರೆ ಮಾತ್ರ ಅಲ್ಲಿಯ ಗುರುಗಳ ಅವರ ವಿಚಾರ ನಮಗೆ ಗೊತ್ತಾಗೋದು ಅಂತೇಳಿ. ಹಾಗೆ ಆ ಒಂದು ತಿಂಗಳ ಧರ್ಮರಕ್ಷಾ ಯಜ್ಞದಲ್ಲಿ ಭಾಗವಹಿಸಿದ ಮೇಲೆ ಅಲ್ಲಿ ನಾನು ಇವರ ಆಶೀರ್ವಾದದಿಂದ, ಇವರ ಕೃಪೆಯಿಂದ ಅಲ್ಲಿ 3 ವರ್ಷ ಅವರ ರುದ್ರೇಳ ಗುರುದೇವರ ಸೇವೆ ಮಾಡಲಿಕ್ಕೆ ಒಂದು ಪ್ರಚೋದನೆ ಅಂತ ಹೇಳೋದು, ಅದು ನಮಗೊಂದು ಒಳ್ಳೆಯ ಸೇವೆ ಸಿಗಲಿಕ್ಕೆ ಒಂದು ಭಾಗ್ಯ ಸಿಕ್ಕಿತು. ಹಾಗೆ ಅಂದರೆ ನಮ್ಮ ರಾಜಗುರುದೇವರ 10ನೇ ವರ್ಷದ ಸೇವೆಯಲ್ಲಿ 10ನೇ ವರ್ಷ ಸೇವೆಗೆ ನಾನಲ್ಲಿ ಪಾದಾರ್ಪಣೆ ಆಗಿದೆ. ಆ 3 ವರ್ಷದ 10ನೇ ವರ್ಷದಿಂದ 13 ವರ್ಷದವರೆಗೆ, ಅಂದರೆ 13 ವರ್ಷ 2013 2016 ಇಸವಿವರೆಗೆ ಅಲ್ಲಿ ಸೇವೆ ಮಾಡ್ತಿದ್ದೆ. ಹಾಗೆ 16ನೇ ಇಸವಿಯಲ್ಲಿ ಇವರು ಕೊನೆಯ ನಮ್ಮ ರಾಜಗುರುಗಳು ಕೊನೆಯ ಗುರುಪೂಜೆ, ರುದ್ರೇಳ ಗುರುದೇವರ ಗುರುಪೂಜೆ ಅಂತ ಹೇಳಿದರೆ ಆಷಾಢದಲ್ಲಿ ಬರುವಂಥ ಗುರುಪೂಜೆ. ಅದಲ್ಲಿ ಗುರುಪೂಜೆ ಎಲ್ಲ ಆಯಿತು, ಗುರುದೇವರ ಕೋಟಿ ತೀರ್ಥ ಅಭಿಷೇಕ ಆಯಿತು, ಆಮೇಲೆ ಅಲಂಕಾರ ಆಯಿತು, ಮತ್ತು ಗುರುದೇವರ ಪ್ರಸಾದ ಊಟ ಎಲ್ಲ ಆಗಿ ನಮ್ಮ ರಾಜಗುರುದೇವರು ಗುರುದೇವರ ಆಶೀರ್ವಾದನ ಪಡೆದು ಅಲ್ಲಿಂದ ಅದೇ ಅವರು ಹೇಳಿದಾಗೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಅಲ್ಲಿಂದ ವಿರಮಿಸ್ತಾರೆ. ಹಾಗೆ ಒಂದು ಮರುದಿನ ಅಲ್ಲಿ ಗುರುದೇವರು ಗೋಕುಲಲ್ಲಿದ್ದಾನೆ ಅಂತ ಕೇಳಿದರು. ನಾನು ಮೇಲೆ ಮಹಡಿ ಮೇಲೆ ಮಲಗಿದ್ದೆ. ಕೆಳಗಿಳಿದು ಬಂದಾಗ ಅವರೇ ಮೇಲೆ ಬಂದರು, ನಾನು ಕೆಳಗಿಳಿಲ್ಲ. ನೀನು ಯಾಕೆ ನಿನ್ನ ಗುರುಗಳೊಟ್ಟಿಗೆ ಹೋಗಲಿಲ್ಲ ಅಂತೇಳಿ ಒಂದು ಮಾತು ಹೇಳಿದರು. ಹೋಗ ನಿನ್ನ ಗುರುಗಳೊಟ್ಟಿಗೆ ಅಂತ ಹೇಳಿದರು. ಹಾಗೆ ಅವರ ಜೊತೆನೇ ನಾನು ಈ ಮೈಸೂರಿಗೆ ಅವರೊಟ್ಟಿಗೆ ಮೈಸೂರಿಗೆ ಬಂದು ಇವತ್ತಿಗೆ 8 ವರ್ಷ ಆಯಿತು. ಇಲ್ಲಿ ವಿಶೇಷತೆ ಏನಂತೇಳಿದರೆ ಗುರುದೇವರು ನಾನು ಮೈಸೂರಿಗೆ ಬಂದ ಸಮಯದಲ್ಲಿ ಒಂದೇ ಮಾತು ಹೇಳಿದರು, ನೋಡಿ ಇದು ಮೈಸೂರು ಕೊಯಂಬತ್ತೂರಲ್ಲ, ನೀನು ನಿನ್ನ ತಂದೆ ತಾಯಿಯ ಸೇವೆ ಮಾಡಿಕೊಂಡು ಅವರು ಯಾವಾಗ ನಿನ್ನನ್ನು ಸಂಪೂರ್ಣವಾದ ಆಶ್ರಮ ಕಳಿಸ್ತಾರೋ ಆಗ ನೀನು ಬಾ ಅಂತೇಳಿ. ಹಾಗೆ ಅಲ್ಲಿಂದ ನಾನು ಒಂದು 4 ದಿನ ಏನಿದ್ದೆ ಮೈಸೂರಲ್ಲಿ. 4ನೇ ದಿನಕ್ಕೆ ಅವರು ಈ ಥರ ಹೇಳಿದ ಕೂಡಲೇ ಅವ್ರು ಹೇಳಿದ ಮಾತು ವೇದವಾಕ್ಯ ಅಂತೇಳಿ ಸೀದಾ ನನ್ನ ಮನೆಗೆ ಎಷ್ಟೋ ವರ್ಷ ಕಳೆದ ನಂತರ ನನ್ನ ಮನೆಗೆ ಹೋದೆ. ಅಲ್ಲಿ 1.5 ತಿಂಗಳೇನು ತಂದೆ ತಾಯಿ ಸೇವೆ ಮಾಡ್ತಿದ್ದೆ. ಇದೇ ಥರ ಗುಡಿಸೋದು ಒರೆಸೋದು, ನನ್ನ ಬಟ್ಟೆ ಬೇರೆ ಉಂಟು, ತಂದೆ ತಾಯಿಯ ಬಟ್ಟೆ ಬೇರೆ ಉಂಟಿಗೆ ಈ ಥರ ನಂದು ನಿತ್ಯ ಕರ್ಮನ ಅಲ್ಲಿ ಮಾಡ್ತಿದ್ದೆ. ಇದನ್ನು ತಂದೆ ತಾಯಿಗೆ ನೋಡಿ ಇವನಿಗೆ ಇದೇ ಆಶ್ರಮ ಒಳ್ಳೆಯದು ಅಂತೇಳಿ ಅವರ ಒಂದು ಆಶೀರ್ವಾದನ ಹೇಳಿ ನೀನು ಅಲ್ಲೇ ಇರು ಅಂತೇಳಿ ಅವ್ರಿಗೆ ಯಾವ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದು ಒಂದೇ, ನೀನು ಯಾಕೆ ಅಲ್ಲೆಲ್ಲ ಹೋಗೋದು, ಇಲ್ಲೇ ಇದ್ದು ನಿನಗೆ ನಿನ್ನ ಕೆಲಸ ಏನು ಮಾಡಿಕೊಂಡು ಇರ್ಬೋದಲ್ಲ ಅಂತ ಹೇಳ್ತಿದ್ರು. ಹಾಗೆ ನನಗೇನು ಕಂಡೆ ಅಂತೇಳಿದರೆ ಸತ್ಯ ಬೇಕು, ಎಲ್ಲಿ ಸತ್ಯ ಎಂಬುದಿಲ್ಲ. ಎಲ್ಲ ಮಠಾಧೀಶರು ನೋಡಿದೆ, ಎಷ್ಟೋ ತಂತ್ರಿಗಳು ನೋಡಿದೆ, ಎಷ್ಟೋ ಮಹಾನ್ ಪುರೋಹಿತರು ನೋಡಿದೆ, ಯಾರಲ್ಲಿ ಸತ್ಯ ಎಂಬುದಿಲ್ಲ. ಎಲ್ಲ ಎದುರು ಮಾತ್ರ ಮಾತಾಡ್ತಾರೆ, ಒಂದೇ ಜಿಂದಟ್ಟುಗಳು ಅವರ ಮಾತೇ ಬೇರೆ, ಅವನ ಹಾಗೆ ಇವನು ಹೇಗೆ ಅಂತ. ಇದನ್ನೆಲ್ಲ ಕಂಡ ಕಾರಣ ಇವರಲ್ಲಿ ಇಲ್ಲಿ ಆ ಕೊಯಂಬತ್ತೂರು 3 ವರ್ಷ ನಾನು ಸೇವೆ ಮಾಡಿದ ಕಾರಣ ಕಂಡ ಸತ್ಯ ಅದೇ, ಬೇರೆ ಏನಿಲ್ಲ. ಅಲ್ಲಿ ಯಾವುದೇ ನಮಗೆ ಉಪದೇಶ ಹೇಳಿಲ್ಲ, ಒಂದು ಹೇಳಿದೆ, ಕಸ ಗುಡಿಸು, ಅಲ್ಲಿ ಏನುಂಟು ಗುಡಿಸೋದು ಒರೆಸೋದು ಪಾತ್ರೆ ತೊಳೆದು ಈ ಥರ, ಬಂದವರಿಗೆ ಪ್ರಸಾದ ಕೊಡೋದು, ಬಂದವ್ರ ಹತ್ರ 2 ಮಾತಾಡೋದು. ಅಲ್ಲಿ ತಮಿಳು, ನಮಗೆ ಅಷ್ಟು ತಮಿಳು ಗೊತ್ತಿಲ್ಲ, ಆದರೆ ತಮಿಳನ್ನು ಮಾತಾಡಿಸಿದೆ ಇವರೇ, ಹೋಗಿ ಅಲ್ಲಿ ಮಾತಾಡು ಅಂತೇಳಿ. ಈ ರೀತಿ ಅಲ್ಲಿ ವಿಷಯ. ಈ ಥರ ನಮ್ಮ
ಅಲ್ಲಿ ದಿನಚರಿ ಆಗ್ತಿದ್ದು ಅದು ಕೊಯಮತ್ತೂರಲ್ಲಿ. ಅದೇ ರೀತಿ ಮನೆಗೆ ಬಂದೆ, ಮನೆಯಿಂದ ಮತ್ತೆ ತಂದೆ ತಾಯಿ ಕಳಿಸಿದರು. ಹಾಗೆ ನಂತರ ಪುನಃ ರಾಜಗುರುದೇವರ ಸೇವೆ ಮಾಡಲಿಕ್ಕೆ ನಮಗೆ ಪುನಃ ಒಂದು ಭಾಗ್ಯ ಸಿಕ್ಕಿತು. ಹಾಗೆ ಅವ್ರು ಹೇಳ್ತಿದ್ರು, ನೋಡು ತಂದೆ ತಾಯಿ ಆದಿಗುರು, ಆದ ಕಾರಣ ತಂದೆ ತಾಯಿ ಇರೋವರೆಗೆ ನೀವು ಬಂದುಕೊಂಡು ಹೋಗ್ತಾಯಿರು. ಹುಣ್ಣಿಮೆಗೆ ಹೋಗಿ 15 ದಿವಸಕ್ಕೊಮ್ಮೆ ಹುಣ್ಣಿಮೆ, ಶುಕ್ಲ ಪಕ್ಷಕ್ಕೆ ಹುಣ್ಣಿಮೆ ಬರ್ತದೆ, ಕೃಷ್ಣ ಪಕ್ಷಕ್ಕೆ ಅಮಾವಾಸ್ಯೆ ಬರ್ತದೆ. ಹಾಗೆ ಅಮಾವಾಸ್ಯೆಗೆ ನೀನು ಹೋಗು. ಹಾಗೆ ನಮ್ಮಿಬ್ಬರು ಇದ್ದರು, ನಾನು ಮತ್ತು ಮೂಡುಬಿದಿರೆ ಸತೀಶ ಅಂತೇಳಿ. ಹಾಗೆ ನಾವೇ ಅವರ ಒಟ್ಟಿಗೆ ಸೇವೆ ಮಾಡಿಕೊಂಡಿದ್ದೆವು. ಹಾಗೆ ನಮಗಿಬ್ಬರಿಗೆ ಹೇಳಿದಂತೆ, ತಂದೆ ತಾಯಿಯ ಸೇವೆ ಮುಖ್ಯ, ಅವರ ಸೇವೆ ಮುಖ್ಯ, ನನ್ನ ಸೇವೆ ಮುಖ್ಯ ಅಲ್ಲ. ಅವ್ರು ಯಾವಾಗ ಪರಿಪೂರ್ಣವಾಗಿ ಕಳಿಸ್ತಾರೋ ಅದೇ ನಿಮಗೆ ಕೊಡುವಂಥ, ನೀವು ಮಾಡೋ ಸೇವೆಗೆ ಅದಕ್ಕೊಂದು ಅರ್ಥ ಇರ್ತದೆ ಅಂತೇಳಿ. ಇಲ್ಲದೆ ನೀವು ಸೇವೆ ಮಾಡೋ ಇದಕ್ಕೆ ಪರಿಪೂರ್ಣವಾಗಿರೋದಿಲ್ಲ ಅಂತೇಳಿ ಗುರುದೇವರು ಪದೇ ಪದೇ ಹೇಳ್ತಾಯಿದ್ರು. ಹಾಗೆ ಹೋಗ್ತಾ ಬರ್ತಿದ್ದೆ. ಏನೋ ಒಂದು ಕಾರಣದಿಂದ ನನ್ನ ಮನೆ ವಿಷಯದಲ್ಲಿ, ಲೌಕಿಕ ವಿಷಯದಲ್ಲಿ ಅವರಿಗೆ ಬೇಕಾಗಿದ್ದು ಅಂತ ಹೇಳಿದರೆ, ಇದು ನಾನು ಸತ್ಯಾದೇಶ ಹೇಳೋದು, ಅವರಿಗೆ ಬೇಕಾಗಿದೆ ಅಂತ ಹೇಳಿದರೆ ನಾನು ಮಾಡಿದ ದುಡಿಮೆಯಿಂದ ಏನಾದರೂ ಅವರಿಗೆ ಸಿಗಬೇಕು, ಮನೆಯಲ್ಲೇ ನಡಿಬೇಕು. ಇದು ಮನೆಯಲ್ಲಿ ಯಾರಿಗೆ ಇಷ್ಟವಿಲ್ಲದಂಥ ಮಾತು. ಹಾಗೆ ತಂದೆ ತಾಯಿ ನಂತರ ಇಲ್ಲಿಗೆ ಬಂದು ಹೋದ ಮೇಲೆ ಅವರಿಗೆ ಕೂಡ ಗುರುದೇವರ ಬಗ್ಗೆ ಸ್ವಲ್ಪ ವಿಚಾರ ತಿಳಿದ ಕೂಡಲೇ ಅವರಿಗೆ ಕೂಡ ಅರಿವಾಯಿತು, ಇದು ಸತ್ಯಯುಜ ಹಾಗೆ, ಇದು ಎಲ್ಲ ಆಶ್ರಮದಾಗೆಲ್ಲ ಇಲ್ಲಿ ಒಂದು ಅಲ್ಟಿಮೇಟ್ ಇದ್ದಾಗೆ, ಇಲ್ಲಿ ಯಾರನ್ನು ಇದು ಮಾಡೋದಿಲ್ಲ, ಯಾವುದು ಬಲವಂತಾಗಿ ಇಲ್ಲಿ ನಮ್ಮ ಹತ್ರ ಹೇಳ್ತಾರೆ ನೋಡಿ, ಬಲವಂತಾಗಿ ಇಲ್ಲಿ ಸೇವೆ ಮಾಡುವಾಗ ಅವಕಾಶ ಇಲ್ಲ. ನೀನು ಮನಸ್ತೃಪ್ತಿಯಿಂದ ನಿಷ್ಕಲ್ಮ ಮನುಷ್ಯನ ಮಾಡು ಸೇವೆ, ಆ ಸೇವೆ ನಿನ್ನ ಮನೆಯನ್ನು ಕಾಪಾಡ್ತದೆ. ಅಂಥದ್ದು ಎಷ್ಟೋ ನನ್ನ ಅನುಭವದಲ್ಲಿ ಬಂದಿದೆ. ಒಂದು ಕೊಯಂಬತ್ತೂರಿದ್ದಾಗ ದೊಡ್ಡ ಗುರುದರು ಹೇಳಿದರು, ನಿನ್ನ ಮನೇಲಿ ನಂಬಿಕೆ ಉಂಟು ಇಲ್ಲವೋ ಒಂದು ವಿಚಾರ ಹೇಳು. ಯಾರು? ಇದು ರುದ್ರೇಲಿ ಗುರುದರು ಹೇಳಿದರು. ಒಮ್ಮೆ ಅಲ್ಲಿಗೆ ಹೋಗಬೇಕಾಗ್ತದೆ, ಇಲ್ಲಿಗೆ ಹೋಗಬೇಕಾಗ್ತದೆ, ಕ್ಷಮಿಸಬೇಕು, ಅರ್ಥ ಇದಲ್ಲ, ಅದು ಗ್ಯಾಪಲ್ಲಿ ಬರೋದು ವಿಷಯ. ಅವ್ರು ಹೇಳಿದರು, ಮನೆಯಲ್ಲಿ ಯಾರು ಗಾಡೀಲಿ ಹೋಗ್ತಾರೆ, ಯಾರು ಹೊರಗಡೆ ಹೋಗ್ತಾರೆ, ಅವರಿಗೊಂದು ಸೂಚನೆ ಹೇಳು. ಅವ್ರಿಗೆ ನಂಬಿಕೆ ಉಂಟು ಇಲ್ಲವೋ, ಆದರೆ ನಿನ್ನ ಸೇವೆಯಿಂದ ಅವರಿಗೆ ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ, ಆದರೆ ಹೇಳುವುದನ್ನು ಹೇಳಿಬಿಡು ಅಂತೇಳಿ. ಅದನ್ನು ಹೇಳಿದ್ದಾನೆ. ಆದರೆ ಹಾಗೇ ಆಗಿದೆ ಅಲ್ಲಿ ಮನೆಯಲ್ಲಿ. ಎಲ್ಲರಿಗೂ ಆ ಏಟು, ಆ ಅಪಘಾತ ಏನು ಆಗಿದೋ ಅದೆಲ್ಲರಿಗೂ ಅನುಭವಿಸಿ ಆಗಿದೆ. ಅರ್ಥ ಈ ಥರ ಆ ಒಂದು ಸೇವೆಯಿಂದ ಏನಾಗ್ತದೆ ಅಂತೇಳಿ ನಾವು ಅದರಲ್ಲಿ ಆಸೆ ಪಡಬಾರ್ದು. ಗುರುವಿನ ಸೇವೆಯಲ್ಲಿ ನಾವು ಆಸೆ ಪಟ್ಟು ಮಾಡಿದರೆ ಅದು ಖಂಡಿತವಾಗಿ ನೆರವೇರೋದಿಲ್ಲ. ನಾವಿಲ್ಲಿ ಮಾಡೋ ಸೇವೆ ಯಾವಾಗಲೂ ನಿಸ್ವಾರ್ಥವಾಗಿರಬೇಕು, ಸ್ವಯಂ ಸೇವೆ ಆಗಿರಬೇಕು. ನನಗೆ ಒಳ್ಳೆಯದಾಗಬೇಕು, ನನ್ನ ಮನೆ ಒಳ್ಳೆಯದಾಗಬೇಕು, ನನ್ನ ಕುಟುಂಬ ಒಳ್ಳೆಯದಾಗಬೇಕು ಅಂತೇಳಿ ಸೇವೆಯಲ್ಲಿ ಮಾಡಿದರೆ ಅದು ಖಂಡಿತವಾಗಿ ಅದು ಸೇವೆ ಆಗೋದಿಲ್ಲ, ಅದನ್ನು ಸ್ವಾರ್ಥಕಂತೇಳಿ ಇರ್ತದೆ. ಆ ಒಂದು ಗುರುದೇವರು ಹೇಳ್ತಿದ್ರು, ನಿಷ್ಕಲ್ಮಶವಾದ ಸೇವೆಯನ್ನು ಮಾಡು, ಅದರಿಂದ ನಿನಗೆ ಅಲ್ಲ, ನಿನ್ನನ್ನು ನಂಬಿದಂಥ ಎಷ್ಟೋ ಸ್ನೇಹಿತರು ಇರ್ಬೋದು, ನಿನ್ನ ಕುಟುಂಬದಲ್ಲಿ ಯಾರಿದ್ದರು ಅವ್ರಿಗೆ ಒಳ್ಳೆಯದಾಗ್ತಾ ಅಂತೇಳಿ ಎಷ್ಟೋ ಹೇಳ್ತಾರೆ ಅವರು. ಏನು ರುದ್ರೇಶ್ವರರು ಹೇಳಿದ್ದಾರೆ, ನಿನ್ನ ಅಮಾವಾಸ್ಯೆಗೆ ನಿನ್ನನ್ನು ಯಾರು ನೆನೆಸ್ತಾರೋ ಅವ್ರಿಗೆ ಒಳ್ಳೆಯದಾಗ್ತಾರೆ ಅಂತೇಳಿ ಅವತ್ತೊಂದು ಮಾತು ಹೇಳಿದ್ದಾರೆ ರುದ್ರೇಶ್ವರ ಗುರುದೇವರು, ದೊಡ್ಡ ಗುರುದೇವರು. ಅದು ಹಾಗೆ ಅಂತೇಳಿ ಅವ್ರು ಹೇಳಿದ ತಕ್ಷಣ ನಮಗೆ ಅದರಲ್ಲಿ ಇದಾಗಬಾರ್ದು, ಖುಷಿ ಪಡಬಾರ್ದು, ನನಗೆ ಈ ಥರ ಆಗ್ತದೆ ಅಂತೇಳಿ. ಅಂಥ ಒಂದು ನಾವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಗುರುದೇವರು ಏನು ಹೇಳಿದರೂ ಕೂಡ ಅದು ನಾವು ಮನಸ್ಸಲ್ಲಿ ಆವಾಗಲೇ ತೆಗೆದು ಬಿಡ್ಬೇಕು. ಅದನ್ನು ನಾವೇನು ಮಾಡಬೇಕು, ನಮ್ಮ ಏನು ನಿತ್ಯ ಕರ್ಮ ಉಂಟು ಮಾಡಿಕೊಂಡು ಹೋಗಬೇಕು. ಇದು ನಮಗೆ ರಾಜಗುರುಗಳು ಹೇಳಿದ ಒಂದೇ ಒಂದು ಮಾತು ಅಂತ ಹೇಳಿದರೆ, ಎಲ್ಲರನ್ನು ಪ್ರೀತಿಸು, ಎಲ್ಲರಲ್ಲಿ ಗುರುವನ್ನು ಕಾಣು. ಯಾರೂ ನಮಗೆ ಸ್ವಂತ ಇಲ್ಲ, ನಾವು ನಮಗೆ ಸ್ವಂತ. ಈ ದೇಹ ಇವತ್ತು ನಾಳೆ ಹೋಗ್ತಾ ಅಂತ ಹೇಳಿಕ್ಕಾಗೋದಿಲ್ಲ. ಉಸಿರಿರುವಾಗೆ ನಮ್ಮೆಲ್ಲರೂ ಒಟ್ಟಿಗಿರ್ತಾರೆ. ಉಸಿರೋದ ಮೇಲೆ ಯಾರು ನಮ್ಮ ಜೊತೆ ಬರುವುದಿಲ್ಲ, ನಮ್ಮ ಒಡ ಹುಟ್ಟಿದರಾಗಲಿ ಯಾರಾಗಲಿ. ಅದು ಪ್ರಪಂಚ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ಹೇಳಿದವರು ಏನು, ಶ್ವಾಸ ಇರುವವರೆಗೆ ಶಿವ, ಶ್ವಾಸ ಹೋದ ಮೇಲೆ ಶವ ಅಂತೇಳಿ. ಆಗ ನಾವು ಹೇಳೋದೇನು ಬಾಡಿ ಅಂತ ಹೇಳೋದು. ಅಲ್ಲವರೆಗೆ ನಮ್ಮ ಹೆಸರು ಹಾಗೆ ಇರ್ತದೆ. ಆಗ ಅವ್ರು ಹೇಳಿದಂತೆ ಒಂದು ಸೇವೆ ಮಾಡಿದರೆ ಅದು ಒಳ್ಳೆಯದಲ್ಲಿ ಸೇವೆ ಮಾಡಿದರೆ ಆ ಹೆಸರು ಶಾಶ್ವತ ಆಗಿರುತ್ತೆ ಅಂತೇಳಿ. ಅಂಥ ಹೆಸರು ನಾವು ಎಲ್ಲ ಕೇಳಿ ಬರ್ತೇವೆ. ವಿವೇಕಾನಂದರಾಗಲಿ, ರಾಮಕೃಷ್ಣ ಪರಮಹಂಸರಾಗಲಿ, ಈಗ ಇನ್ನೊಂದು ವಿಚಾರ ಹೇಳೋಕೊಂತೇಳಿ ರುದ್ರೇಶ್ವರ ಗುರುದೇವರಾಗಲಿ, ಅವರ ಗುರುಗಳು ಶಕ್ತಿವೇಲು ಶಿವಪರಸರು, ಅವರು 109 ವರ್ಷ ಬದುಕಿದ್ದಾರೆ. ನಾವು ನೋಡಲಿಲ್ಲ, ನಮ್ಮ ಗುರುದೇವರು ಕೂಡ ಅವರು ನೋಡಲಿಲ್ಲ. ಆದರೆ ಇವತ್ತು ನಮ್ಮ ರಾಜಗುರುಗಳು ಹೇಗೆ ಉಂಟು ಅಂತ ಹೇಳಿದರೆ ಅವರ ಪ್ರತಿಬಿಂಬವೇ ಅಂತ ಹೇಳ್ಬೋದು. ಯಾರು? ಶ್ರೀ ಶಕ್ತಿವೇಲು ಶಿವಪರಸರು. ಅವರ ಎಂಥ ಅಲಂಕಾರ ಉಂಟೋ ಅದು ಇವರು ನೋಡಿ ಇರಲಿಕ್ಕಿಲ್ಲ. ಅವರು ಇವರು ಹಾಗೆ ಅಂತ ಹೇಳಿಲ್ಲ, ಇವರೇ ಆ ರೀತಿ ಅಲಂಕಾರ ಆಗಿ ಇದ್ದದು. ಅದು ಎಲ್ಲರಿಗೆ ಮಿರಾಕಲ್ ಅಂತ ಹೇಳಿದರೆ ನಮಗೆ ಅದೊಂದು ಆಶ್ಚರ್ಯ. ಗುರುದೇವರೇ ಕೇಳಿದ್ರು, ಈ ಅಲಂಕಾರ ನೋಡಿದ್ದೀರಾ ಅಂತೇಳಿ. ಯಾಕೆಂದರೆ ಅವರು ನಮ್ಮ
ಇಲ್ಲಿ ಉಡುವಂಥ ಈ ಬಟ್ಟೆ ಅದು ಅರಸರ ಪಂಚೆ ಉಡುದಂತೇಳಿ ಹೀಗೆ ಅಂತ ಹೇಳ್ತಾರೆ. ಅದು ಗುರುದೇವರು ಶಕ್ತಿ ಶಿವಪರಸರು ಅದೇ ಉಡ್ಕೊಂಡಿದೆ. ಅವರು ಯಾವ ರೀತಿಯಲ್ಲಿ ಅಲಂಕಾರ ಅಂತ ಹೇಳಿದರೆ ಅವರು ಅಷ್ಟೇ ಒಂದು ಪಂಚೆಗೆ ಕಟ್ಟಿದರೆ ಅವ್ರು ಯಾವ ಸ್ನಾನ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ. ಸ್ನಾನ ಮಾಡುವಾಗ ಮಾತ್ರ ಆ ಬಟ್ಟೆ ಅಷ್ಟು ಕಟ್ಟಿದ್ದು ಹಾಗೆ ಇರ್ತದೆ ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ. ಅದೇ ಇಲ್ಲಿ ಎಲ್ಲ ಭಕ್ತರಿಗೆ ಹೇಳುವುದೇ ಪಂಚೆ ಒಳಗೆ ಈ ಥರ ಉಡೀರಿ ಅಂತೇಳಿ. ಇದನ್ನು ದೊಡ್ಡ ಗುರುದೇವರು ನಮ್ಮ ರುದ್ರೇಳು ಗುರುದೇವರು ಹೇಳ್ತಿದ್ರು. ಎಲ್ಲ ಭಕ್ತರಿಗೆ ಹೇಳಿದಾಗ ಅಲ್ಲಿ ಸಿಸ್ಟಮ್ ಆಗಿ ಈ ರೀತಿ ಪಂಚೆ ಉಡಬೇಕು. ಮತ್ತು ಬಿಳಿ ಪಂಚೆ ಈ ಎಲ್ಲ ಶಾಲು ಅದು ಸನ್ಮಾರ್ಗ ಸಂಕೇತ ಅಂತ. ಇದೊಂದು ವಿಚಾರ, ಇಷ್ಟು ವಿಚಾರ. ಹಾಗೆ ಅಲ್ಲಿ ಹೋಗಿಕೊಂಡು ಬಂದೆ. ಇಲ್ಲಿ ಮತ್ತು ಗುರು ಸೇವೆ ಮಾಡ್ತಿದ್ದೆ. 4 ವರ್ಷ ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೆವು. ಅಲ್ಲಿಂದ ನಮಗೆ ಅದೇ ಗುರುದೇವರು ಹೇಳಿದ ಹಾಗೆ ಅಲ್ಲಿ ನಾವು ಅಲ್ಲಿ ಆರ್ ಟಿ ನಗರಕ್ಕೆ ಹೋದಾಗ ಯಾವುದೇ ಒಂದು ಎಂಥದ್ದು ಅಲ್ಲಿ ಬರಲಿಕ್ಕಿಲ್ಲ. ಸಂಜೆ ಆಗುವಾಗ ಅಲ್ಲಿ ಆರ್ ಟಿ ನಗರ ಅಂತೇಳಿ ಅಷ್ಟು ಭಯ ಎಲ್ಲರಿಗೂ. ಅಂಥ ಒಂದು ಜಾಗ ನಮಗೆ ಕೂಡ ಗೊತ್ತಿಲ್ಲ. ನಮಗೆ ಮನೆ ಸಿಕ್ಕಿತ್ತು, ನಾವು ಅಲ್ಲಿ ಕೂತ್ಕೊಂಡಿದ್ದೆವು. ನಾವು 24 ಗಂಟೆ ನಮಗಿದೆ ಯಾವ ಅಂತೇಳಿದರೆ ಭಜನೆ, ಪೂಜೆ, ನಮ್ಮ ಯಾಗ, ಆಮೇಲೆ ಶಂಖ ಓದೋದು ಮತ್ತು ಈ ಥರ 24 ಗಂಟೆಯಲ್ಲಿ ಉರಿತಾ ಇರ್ತದೆ. ಆಗ ಅಲ್ಲೆಲ್ಲ ಮನೆಯೆಲ್ಲ ಅರ್ಧ ಕಟ್ಟಿತ್ತು. ಮತ್ತು ಇಲ್ಲೊಂದು ಸ್ವಾಮೀಜಿ ಉಂಟು ಅಂತ ಹೇಳುವಾಗ ಎಲ್ಲರಿಗೂ ಖುಷಿ ಆಯಿತು. ಎಲ್ಲ ಬಂದು ಸೇರಿ ಕೊನೆಗೆ ನಾವೇ ಅವರಿಗೆ ದೊಡ್ಡೊಂದು ತೊಂದರೆ ಆಯಿತು. ಯಾರಿಗೆ? ಇದು ಅಲ್ಲಿದ್ದದವರು ಯಾರಲ್ಲ, ಎಲ್ಲ ಹಿಂದೂಗಳೇ, ಬೇರೆ ಯಾರಲ್ಲ. ಆದರೆ ಅವರಿಗೆ ನಾವು ಮಾಡೋ ಪೂಜೆ, ಯಾಕಂದರೆ ನಮ್ಮ ಪೂಜೆ ಒಂದು ವಿಶೇಷವಾಗಿರುವುದು. ನಾವು ಮಾಡೋ ಪೂಜೆ ಅಂಥದ್ದು ಗುರುದೇವರಿಗೆ ಯಾವ ಪ್ರಕೃತಿಯಲ್ಲಿ ಉತ್ತರ ಸಿಗ್ತದೆ ಆ ಥರ ಪೂಜೆ. ನಾವು ಅಮಾವಾಸ್ಯೆಗೆ ಎಲೆ ಇಡ್ತೇವೆ, ಅದು 18 ಸಿದ್ಧರುಗಳಿಗೆ ಅಂತೇಳಿ ನಾವು ಎಲೆ ಇಡ್ತೇವೆ. ಆ ಪೂಜೆ ನಾವು ಅಲ್ಲಿ ಮಾಡ್ತೇವೆ. ಇದನ್ನು ಜನಗಳಿಗೇನು ಕಾಣ್ತದೆ, ಇವರೇನಪ್ಪ ಒಂದು ಉಚ್ಚಾರ ಈ ಥರ ಎಲ್ಲ ಮಾಡ್ತಾರೆ, ಒಂದು ಒತ್ತು ಗೊತ್ತಿಲ್ಲ, ಒಮ್ಮೆ ಮಧ್ಯಾಹ್ನ ಪೂಜೆ ಮಾಡ್ತಾರೆ, ಒಮ್ಮೆ ರಾತ್ರಿ ಪೂಜೆ ಮಾಡ್ತಾರೆ, ಇವರಿಗೆ ಸಮಯ ಇಲ್ಲವಾ, ಸಂದರ್ಭ ಇಲ್ಲವಾ, ಇವರು ಎಂಥ ಪೂಜೆ ಅಂತೇಳಿ ಪಕ್ಕದವರೆಲ್ಲ ಶುರು ಮಾಡಿದರು. ಫಸ್ಟಿಗೆ ಬಾಡಿಗೆ ಮನೆಯದವ್ರು ಏನು ಮಾತಾಡಿಲ್ಲ. ಆ ಓನರಾಗಿ ಬಂದ ಕೂಡ ಅವರೆಲ್ಲ ಪಂಡಿತರೇ ಇದ್ದವರೆಲ್ಲ, ತಿಳ್ಕೊಂಡವರೇ, ಪ್ರಪಂಚ ಜ್ಞಾನ ಇದ್ದವರೇ. ಆದರೆ ಒಂದು ಹಿಂದೂಗಳಾದವರು ಒಂದು ಗುರುಗಳಿದ್ದಾರೆ ಅಂತೇಳಿ ಆ ಒಂದು ನಂಬಿಕೆ ಸ್ವಲ್ಪ ಆದರೂ ಬೇಕು. ನಾವು ಕಾಯಿ ಊಟಗಳು ಗುರು ಆಗುವುದಿಲ್ಲ, ಅವರ ಮಾತನ್ನು ತಿಳಿಬೇಕು. ಹಾಗೆ ಅಲ್ಲಿ ಹೊಗೆ, ನಾವು ಯಜ್ಞ ಮಾಡುವಾಗ ಹೊಗೆ ಒಬ್ಬರ ಮನೆಗಾಯಿತು. ಅವರು ಬಂದು ಹೇಳಿದರು, ಅಲ್ಲಿ ಓನರ ಮಗ ಬಂದು ಹೇಳಿದರು, ನಮಗೆ ತೊಂದರೆ ಆಗ್ತದೆ, ನಿಮ್ಮ ಹೊಗೆ ನಮಗೆ ತೊಂದರೆ ಆಗ್ತದೆ, ಅಲ್ಲಿಗೆ ನಮಗಿದೆಲ್ಲ ಅಭ್ಯಾಸ ಇಲ್ಲ, ನಿಮಗೆಲ್ಲ ಅಭ್ಯಾಸ ಇರ್ಬೋದು, ನೀವು ಅದಲ್ಲೇ ಇರೋದು, ನಮಗಿದೆಲ್ಲ ಅಷ್ಟು ಹೊಸತು, ಹಾಗೆ ಹೇಳಿದರು. ಆ ಗುರುದೇವರು ಒಂದೇ ಜನಕ್ಕೆ ಹೇಳಿದರು, ನೀವು ಹೊರಗಡೆಯಲ್ಲಿ ಓಡಾಡೋದಿಲ್ವ, ಈ ಹೊಗೆ ಮುಖ್ಯವ ಹಾಗೆ ಮುಖ್ಯವ ಅಂತ ಕೇಳಿದರು. ಅದು ನಮ್ಮ ಸಾಮಾನ್ಯ ಅಂತ ಹೇಳಿದರು. ಆಗ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳಿದರು. ಅಮೇರಿಕಾದಲ್ಲಿ ಒಂದು ಯಾಗಯಜ್ಞ ಮಾಡಿ ಆ ಒಂದು ಹೊಗೆಯನ್ನು ಅವರು ಪರಿಪೂರ್ಣವಾಗಿ ಒಂದು ಪರೀಕ್ಷೆ ಮಾಡಿ ಅವರು ಹೇಳಿದರು, ಒಂದು ಜೀವವನ್ನು ಕಾಪಾಡೋದು ಇದರಿಂದ ಸಾಧ್ಯತೆ ಅಂತ ಹೇಳಿದರು. ಒಂದು ಜೀವವನ್ನು ಕಾಪಾಡುವಂಥ ಶಕ್ತಿ ಇದಕ್ಕೆ ಉಂಟು ಅಂತೇಳಿ ಅಮೇರಿಕಾದಲ್ಲಿ ಅವರು ಕಂಡುಹಿಡಿದ್ದಾರೆ. ನಮ್ಮ ಎಲ್ಲಿ ಹಿಂದೂಗಳಿಗೆ ಈ ಥರ ಮಾಡಿದ್ದಕ್ಕೆ ಅಷ್ಟು ಒಂದು ಹೇಳಿದ್ದಕ್ಕೆ ಅದನ್ನು ಕೂಡ ಅವರೇನು ಮಾಡಿದರು, ಸರಿ ಅದನ್ನು ಮೇಲಿಟ್ಟರು, ಟೆರೆಸ್ ಮೇಲೆ. ಅಲ್ಲಿಂದ ಹಾಗೆ ಆಯಿತು. ಆಮೇಲೆ ಅಲ್ಲಿ ತುಂಬ ನಮಗೆ ಒತ್ತಡ ಆಯಿತು, ಗಂಟೆ ಬಾರಿಸಬಾರ್ದು, ಭಜನೆ ಹೇಳಬಾರ್ದು, ಇದೆಲ್ಲ ಮಾಡಿ ನಂತರ ಮತ್ತೆ ಇಲ್ಲಿಗೆ ನಾವು ಯಾವುದೋ ಒಂದು ಕಾರಣಕ್ಕೆ ಗುರುದರೊಂದು ತೈ ಪೂಜೆ ಸಮಯದಲ್ಲಿ ಹೇಳಿದರು, ನೋಡಿ ಯಾರು ಮಾತಾಡಬೇಡಿ, ಅವರು ಎಷ್ಟು ಬೇಕಾದ್ರೆ ಮಾತಾಡಲಿ, ಈಗ ನೀವು ಅರ್ಥ ಮಾಡಬೇಕು, ಇನ್ನು ನೆಕ್ಸ್ಟ್ ಈ ತೈ ಪೂಜೆ ನನ್ನ ಸ್ವಂತ ಜಾಗೆಯಲ್ಲಿ ಆಗಬೇಕು, ಅದು ನೀವೇನು ಮಾಡ್ತೀರೋ ಅದನ್ನು ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಹೇಳಿದರು. ಆವಾಗ ಎಲ್ಲರಿಗೂ ಹೇಳಿದರು, ಯಾವುದೇ ಆಗಿತ್ತು, ಬಂಜರು ಭೂಮಿ ಆಗಿತ್ತು, ಒಟ್ಟಿನಲ್ಲಿ ಮೈಸೂರಿಗೆ ಸಂಬಂಧಪಟ್ಟ ಒಂದು ಊರು ಇರಬೇಕು ಅಷ್ಟೇ. ಯಾಕೆಂದರೆ ನಾವು ಆಗಲೇ ಆಲ್ರೆಡಿ ನಾವು ಹೇಳಿದ್ದೇವೆ, ಮೈಸೂರು ಶ್ರೀ ಗುರು ಸನ್ನಿಧಾನ ಅಂತೇಳಿ ಅಲ್ಲಿಂದ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಆದ ಕಾರಣ ಮೈಸೂರಲ್ಲಿ ಆಗಬೇಕು ಅಂತ ಹೇಳಿದರು. ಗುರುದರಲ್ಲಿ ಹೇಳಿದರು, ಕೇಂದ್ರ ಬಿಂದು ಮೈಸೂರಾಗಿರೋಕೆ ಸುತ್ತ ಎಲ್ಲಿ ಯಾರು ತೊಂದರೆ ಇಲ್ಲ, ಬಂಜರು ಭೂಮಿ ಯಾರು ತೊಂದರೆ ಇಲ್ಲ, ಏನಾದರೂ ಬೇಕಾಗಲಿ, ಒಟ್ಟಿನಲ್ಲಿ ನಮಗೆ ಈ ಜನ ಇಲ್ಲದ ಜಾಗೆಯಲ್ಲಿ ಇರಬೇಕು ಅಂತೇಳಿ ಗುರುದೇವರು ಹೇಳಿದರು. ಅದೇ ಥರ ನಮಗೆ ಗೋಪಾಲಪುರದಲ್ಲಿ ಒಂದು ಜಾಗ ಸಿಕ್ಕಿತ್ತು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ, ಎಷ್ಟು ಜನ ಹೇಳಿದರೆ ನೀರು ಸಿಗೋದಿಲ್ಲ, 600 ಅಡಿ ಆಳ ತೆಗೆದರೂ ಕೂಡ ನೀರು ಸಿಗೋದಿಲ್ಲ ಅಂತ ಹೇಳಿದರು. ಆ ಒಂದು ಸಮಯದಲ್ಲಿ ಇಲ್ಲಿಯೇ ಒಂದು ಗೋಪಾಲಪುರ ಒಂದು ಭಕ್ತರು ಅಂತೇಳಿ, ಅವ್ರು ರಾಜೇಗೌಡ ಅಂತೇಳಿ, ಅವರೊಂದು ಜೇನುತುಪ್ಪ ತಂದು ಕೊಟ್ಟರು, ಪ್ಯೂರ್ ಜೇನುತುಪ್ಪ, ಅವರು ಕಾಡಿಂದ ಹಿಡ್ಕೊಂಡು ಬರೋದು, ಅವರು ಕೈಯಲ್ಲಿ ಹೋಗಿ ಹಿಡ್ಕೊಂಡು ಬರ್ತಾರೆ. ಗುರುದೇವರಿಗೆ ಕೊಟ್ಟರು. ಗುರುದೇವರು ಅದನ್ನು ಹಾಗೆ ಕೊಡಿದ್ರು. ಅವನಿಗೆ ಆಶ್ಚರ್ಯ ಆಯಿತು, ಈ ಥರ ಜೇನುತುಪ್ಪ ಕುಡಿಗೆ ಸಾಧ್ಯವಿಲ್ಲ ಅಂತ ಹೇಳಿದರು. ಪ್ಯೂರ್ ಜೇನುತುಪ್ಪ ಒಂದು ಮನುಷ್ಯನಿಗೆ ಕುಡಿಗೆ ಸಾಧ್ಯವಿಲ್ಲ, ಅದಷ್ಟು ಒಂದು ವಿಷಯ ಅಂತೇಳಿ. ಗುರುದೇವರು ಕುಡಿಯೋ ಒಂದು ಡಾಟಿಗೆ ಬಿತ್ತು. ಅವ್ರು ಹೀಗೆ ತೋರಿಸಿ ಹೇಳಿದರು, ಅಲ್ಲೇ ನೀರು ಸಿಗೋದು ಅಂತ ಹೇಳಿದರು.
ಹೀಗೆ ಇದೇ ಥರ ಇದೇ ಸ್ಟೇಜ್, ಇಲ್ಲೇ ಕೂತ್ಕೊಂಡು ಇದು ಸ್ಟೇಜ್ ಅಂತ ಹೇಳಿದ್ರೆ ಇದು ಗುರುದೇವರ ವೇದಿಕೆ, ಇಲ್ಲೇ ಗುರುದೇವರ ಪೂಜೆ ಮಾಡಿ ಇಲ್ಲಿಂದ ನೇರವಾಗಿ ಹೇಳಿದರು ಇದೇ ಈಶಾನ್ಯ ದಿಕ್ಕಲ್ಲಿ ನೀರು ಸಿಗುವುದು ಅಂತ ಹೇಳಿದರು. ಆದರೆ ಗುರುದೇವರು ಹೇಳಿದರು, ನೋಡಿ ನಾನು ಹೇಳಿದರೆ ನಿಮಗೆ ನಂಬಿಕೆ ಬರೋದಿಲ್ಲ, ನಂಬಿಕೆ ಬರಲಿಕ್ಕೆ ಯಾಕಂದರೆ ನೀವೊಂದು ನೀರು ನೋಡೋನು ಕರ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗೆ ನೀರು ನೋಡೋನು ಕರ್ಕೊಂಡು ಬಂದರು. ಅವನು ಕೂಡ ಎಲ್ಲ ಕಡೆ ನೋಡಿದ. ಅಲ್ಲಿ ಮುಟ್ಟೋಗ ಅವರ ತೆಂಗಿನಕಾಯಲ್ಲಿ ನೋಡೋ ಕ್ರಮ, ಅಲ್ಲಿ ನೋಡೋ ತೆಂಗಿನಕಾಯಿ ನಿಲ್ಲುವುದೇ ಇಲ್ಲ. ಹಾಗೆ ನಾನು ಅವ್ರ ಥರದ್ದು ವಿಚಾರ ಮಾಡಿದೆ, ಎಷ್ಟು ಅಡಿಯಲ್ಲಿ ಸಿಗ್ಬೋದು ಅಂತೇಳಿ. ಒಂದು 300 ಅಡಿಯಲ್ಲಿ ಸಿಗ್ಬೋದು ಅಂತ ಹೇಳಿದರು. ಸರಿ ಅಂತೇಳಿ ಅಡ್ಡಿ ಬಿಟ್ಟರು. ಅದೇ ಮರುದಿನ ಬೋರೆಲ್ಲ ಬಂತು, ಕೇವಲ ಒಂದು 80 ಅಡಿಯಲ್ಲಿ ನೀರು ಸಿಕ್ಕಿದೆ. ಇವತ್ತು ಕೂಡ ನಾವು ಮೊನ್ನೆ ಏನೋ ಬೋರೆಲ್ಲ ಸ್ವಲ್ಪ ಕೆಟ್ಟೋಯ್ತು ಅಂತ ಹೇಳುವಾಗ ಆ ಪೈಪ್ ತೆಗೆಯುವಾಗ ಎಷ್ಟು ಅಡಿಯಲ್ಲಿ ಅಂತ ಹೇಳಿದರೆ ಒಂದು ಪೈಪು 20 ಅಡಿ ಇರೋದು, 30 ಅಡಿಯಲ್ಲಿ ನೀರು ಈಗಲೂ ಉಂಟು. ಇಲ್ಲಿ ನೀರಿಗೆ ಏನು ತೊಂದರೆ ಇಲ್ಲ. ಯಾಕೆಂತೇಳಿದರೆ ಗುರುದೇವರಿಗೆ ಬೇಕಾಗಿದೆ ಅಂತೇಳಿದರೆ ಪ್ರಧಾನವಾಗಿ ಅಂತೇಳಿ ಇಲ್ಲಿ ಗಂಗಾಜಲ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಹೇಳಿದರು, ಯಾರೋ ಒಂದು ತಂದೆ ಒಂದು ಸಣ್ಣ ಪಾಪು ಹೆಣ್ಣು ಮಗು ಬಂದ ಕೂಡಲೇ ಅವ್ರು ಹೇಳಿದರು ಆ ಮಗುವನ್ನು ಕರೆಸಿ ಅಂತೇಳಿ. ಅದೇ ಗಂಗಾಜಲದಲ್ಲಿ ಆ ಮಗುವಿನ ಪಾದಕ್ಕೆ ಅಭಿಷೇಕ ಮಾಡಿದ್ವಿ. ನಮ್ಮ ಗುರುದೇವರು ಕಲ್ಲಿನ ಮೂರ್ತಿಗೆ ಪೂಜೆ ಮಾಡೋದಿಲ್ಲ. ಈಗ ನೀವೇ ನೋಡ್ಬೋದು ಇಲ್ಲೆಲ್ಲ ಕಲ್ಲಿನ ಮೂರ್ತಿ ಉಂಟು ಅಂತೇಳಿ. ಗುರುದೇವರ ಕಾನ್ಸೆಪ್ಟ್ ಇದು ಒಂದೇ, ಇಲ್ಲೆಲ್ಲ ಗುರುಗಳ ಮೂರ್ತಿ ಇರಬೇಕು ಅಂತೇಳಿ. ಇದೆಲ್ಲ ಭಕ್ತರು ಪ್ರೀತಿಯಿಂದ ಕೊಟ್ಟದ್ದು. ಪ್ರೀತಿಯಿಂದ ಕೊಟ್ಟದನ್ನು ಗುರುದೇವರು ಅವರ ಶರಣಾಗತಿಗೆ ಅವರ ಒಂದು ಇದಕ್ಕೆ ಅದನ್ನು ಸ್ವೀಕಾರ ಮಾಡಿದರು.